ಬೆಚ್ಚಗಿರೋ ಮನೆ, ಬೆಚ್ಚಕ್ ಹಣ, ಇಚ್ಛೆ ತಿಳಿದು ನಡ್ಕೊಳ್ಳಿ ಹೆಂಡತಿ, ನಿಜವಾಗಿಲೂ ನಿಮ್ ಸಂಸಾರ ಸ್ವರ್ಗ. ನೀವಿಷ್ಟು ಸುಖವಾಗಿದ್ದೀರಿ ಅಂತ ನಾನು ಖಂಡಿತ ತಿಳ್ಕೊಂಡಿರ್ಲಿಲ್ಲ. ಇವತ್ತಂತೂ ನನ್ಗದಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ನಿಮ್ಮನ್ನ, ನಿಮ್ ಸಂಸಾರನ್ನ, ನಿಮ್ ಸುಖನ ನೋಡಿದ್ರೆ ನಂಗೇನು ಹೇಳ್ಬೇಕು ಅಂತ ತೋರಿಸ್ತಿಲ್ಲ. ನಿಜ ಹೇಳಿ, ಯಾವ ಕಾರಣಕ್ಕೋಸ್ಕರ ನನಗೆ ಸುಳ್ಳು ಹೇಳಿದ್ರಿ? ಯಾವ ತಪ್ಪುಗೋಸ್ಕರ ನನಗೆ ಇಂಥ ನಿರಾಶೆ ಮಾಡಿದ್ರಿ? ಅದಕ್ಕೆ ಕಾರಣ ಇದೆ ಉಷಾ, ಕಾರಣ ಇದೆ. ನೀನು ಮದುವೆ ಆಗಿರೋಳು, 2 ಮಕ್ಕಳ ತಾಯಿ, ನೆಮ್ಮದಿಯಾಗಿ ಸಂಸಾರ ಮಾಡ್ಕೊಂಡ್ರು ನಿನಗೆ ನಾನಿನ್ನೂ ಮದುವೆ ಆಗಿಲ್ಲ ಅಂತ ಹೇಳೋದಕ್ಕೆ ಬಾಯಿ ಬರಲಿಲ್ಲ. ಹಗಲು ರಾತ್ರಿ ನಿನ್ನ ನೆನಪಿನಲ್ಲೇ ನೊಂದು ಬೆಂದು ಕುಗ್ಗ್ ಹೋಗ್ತಿದ್ದೀನಿ ಅಂತ ಹೇಳಿ ನಿನ್ನ ಮನಸ್ಸನ್ನು ನೋಯಿಸೋದಕ್ಕೆ ನನಗೆ ಧೈರ್ಯ ಬರಲಿಲ್ಲ. ಸತ್ಯ ಹೇಳ್ತಾ ಇದ್ದೀನಿ ಉಷಾ, ಯಾವ ಕಾರಣದಿಂದಲೂ ನಿನ್ನ ನೆಮ್ಮದಿನ ಹಾಳು ಮಾಡಬಾರದು ಅನ್ನೋ ಉದ್ದೇಶದಿಂದ ನಾನು ನಿನಗೆ ಸುಳ್ಳು ಹೇಳಿದೆ. ಇಂಥ ಸ್ಥಿತಿನಲ್ಲಿ ಸುಖವಾಗಿದ್ದೇನೆ ಅಂತ ಯಾಕೆ ಸುಳ್ಳು ಹೇಳಿದ್ರಿ? ನಿಜ ಹೇಳಿ ನೋವಾದ್ರೂ ಕೊಟ್ಟಿದ್ರೆ ಮನಃಶಾಂತಿಗೋಸ್ಕರ ನಿಮ್ಮಿಂದ ದೂರ ಹೋಗೋಕ್ ಪ್ರಯತ್ನನಾದ್ರೂ ಮಾಡಬಹುದಾಗಿತ್ತು. ಆನಂದ್ ನನಗೋಸ್ಕರ ಬಾಳೆಲ್ಲ ನಿರಾಸ ಬೆಕ್ಕಿಲ್ಲಿ ಬೇಯ್ತರು. ನಿಮ್ಮನ್ನ ನೋಡ್ಕೊಂಡು ಹ್ಯಾಕ್ ಸುಮ್ನಿರ್ಲಿ ಆನಂದ್, ಹ್ಯಾಕ್ ಸುಮ್ನಿರ್ಲಿ? ಸಮಾಧಾನ ಮಾಡ್ಕೋ ಉಷಾ, ಸಮಾಧಾನ ಮಾಡ್ಕೋ. ನೀನ್ ಹೀಗೆ ಕಂಗಾಲಾದ್ರೆ ನನ್ನ ದಿಕ್ಕೇ ತೋಚಿದಾಗುತ್ತೆ. ನಾನ್ ಗಂಡಸು, ಒಬ್ಬಂಟಿಗ, ಕಷ್ಟನ ಸಹಿಸಬಲ್ಲೆ. ನೀನ್ ಹೆಣ್ಣು, ಇನ್ನೊಂದು ಮನೆನ ಬೆಳಗ್ತಾ ಇರೋ ಗೃಹಿಣಿ. ನಿನ್ನ ಸಂಸಾರ ಸುಖಕ್ಕೋಸ್ಕರವಾದ್ರೂ ನೀನು ನನ್ನ ಮರೆತು ಬಿಡಬೇಕು. ಸಾಧ್ಯ ಆನಂದ್? ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡಿದ ಮೇಲೆ ಮರೆತು ನೆಮ್ಮದಿಯಾಗಿರೋಕ್ಕಾಗತ್ತೇನು? ಯಾಕಾಗೋದಿಲ್ಲ? ಪ್ರಯತ್ನ ಪಟ್ರ ಅಸಾಧ್ಯವಾದದ್ಯಾವುದೂ ಇಲ್ಲ. ನಾನ್ ನಿಮ್ಮನ್ನ ಮರಿಬೇಕು ತಾನೆ? ಹೌದು. ಹಾಗಾದ್ರೆ ನೀವು ನನ್ನ ಮರಿತೀನಿ ಅಂತ ಮಾತು ಕೊಡಿ. ಉಷಾ, ಹೌದು, ನಾನ್ ನಿಮ್ಮನ್ನು ಮರಿಬೇಕಾದ್ರೆ ನೀವು ನನ್ನ ಮರೀಲೇಬೇಕು. ಹೇಗೆ ಸಾಧ್ಯ? ಆನಂದ್, ನಾನ್ ಸಂತೋಷವಾಗಿರ್ಬೇಕು ಅಂತ ತಾನೇ ನಿಮ್ಮಿಷ್ಟ. ಹೌದು. ನನ್ ನೆಮ್ಮದಿ ತಾನೇ ನಿಮ್ಗೆ ಬೇಕಾಗಿರೋದು. ನಾನ್ ನಿಶ್ಚಿಂತೆಯಿಂದ ಸುಖವಾಗಿರ್ಬೇಕು ಅಂತ ತಾನೇ ನಿಮ್ ಬಯಕೆ. ಹೌದು. ಹಾಗಾದ್ರೆ ಬೇಗ ನೀವೊಂದು ಮದುವೆ ಮಾಡ್ಕೊಳ್ಳಿ. ಖಂಡಿತ ಸಾಧ್ಯ ಇಲ್ಲ. ಹೃದಯದಲ್ಲಿ ನೆನಪು ಕೊಟ್ಟಿರೋ ಸ್ಥಾನನ ಇನ್ನೊಬ್ಬರು ಕೊಡೋದಕ್ಕೆ ಮನಸ್ಸು ಒಪ್ಪೋದಿಲ್ಲ. ಆನಂದ್, ನಾನ್ ಮದುವೆ ಆದ ಹೆಣ್ಣು, ಇನ್ನೊಬ್ಬರ ಹೆಂಡತಿ, ಪರಸ್ತ್ರೀ, ಮತ್ತೊಬ್ಬರಿಗೆ ಸೇರಿರೋ ಹೆಣ್ಣಿನ ಹೃದಯದಲ್ಲಿ ಇಟ್ಕೊಂಡು ಅವಳ ನೆನಪಿನಲ್ಲಿ ಕಾಲ ಹಾಕೋದು ತಪ್ಪು ಅಂತ ನಿಮಗ್ ಗೊತ್ತಿಲ್ಲ. ಮನಸ್ಸಿನಲ್ಲಾದ್ರೂ ಸರಿ, ನನಗೆ ಅನ್ಯಾಯ ಮಾಡಬಾರ್ದು ಅಂತ ನಿಮಗಿದ್ರೆ ನೀವು ಖಂಡಿತ ಮದುವೆ ಮಾಡ್ಕೊಳ್ಳೇಬೇಕು. ಹೌದು, ನನ್ನಲ್ಲಿ ಕಿಂಚಿತ್ತಾದ್ರೂ ವಿಶ್ವಾಸ ಇದ್ರೆ, ನಾನ್ ನೆಮ್ಮದಿಯಿಂದ ಸಂಸಾರ ಮಾಡ್ಕೊಂಡಿರ್ಬೇಕು ಅನ್ನೋ ಆಸೆ ಇದ್ರೆ ನನ್ ಮಾತು ನಡೆಸ್ಕೊಡಿ. ಇಲ್ದಿದ್ರೆ ಇವತ್ತೇ ಕೊನೆ. ಮತ್ತಿನ್ ಯಾವತ್ತು ನನ್ನ ಈ ಜನ್ಮದಲ್ಲಿ ನೀವು ನೋಡಕ್ ಸಾಧ್ಯ ಅಲ್ಲ.